ಸೋಲುವುದು ತಪ್ಪೇನಲ್ಲ. ನೀವೆಂದಿಗೂ ಸೋಲುತ್ತಿಲ್ಲ ಅಂದರೆ ನೀವು ಹೊಸದಾಗಿ ಪ್ರಯತ್ನಿಸುತ್ತಿಲ್ಲ ಅನ್ನೋದರ ಅರ್ಥ. 1971 28 ಜೂನ್ ಎಲನ್ ಮಸ್ಕ್ ಅನ್ನೋ ಒಬ್ಬ ವ್ಯಕ್ತಿ ಸೌತ್ ಆಫ್ರಿಕಾದ ಪ್ರಿಟೋರಿಯಾ ಅನ್ನೋ ಜಾಗದಲ್ಲಿ ಜನಿಸುತ್ತಾನೆ. ಜಿಪ್2 ಕಂಪನಿ ತುಂಬ ಸಕ್ಸಸ್ಫುಲ್ ಆಗುತ್ತೆ. 1995ರಲ್ಲಿ ಸ್ಟಾರ್ಟ್ ಆಗಿರೋ ಕಂಪ್ನಿ 1999ಕ್ಕೆ ಎಲನ್ ಮಸ್ಕ್ ಅವರು ಈ ಕಂಪನಿ ಸಾಕು, ಬೇರೆಯವ್ರಿಗೆ ಇದನ್ನು ಸೇಲ್ ಮಾಡೋಣ ಅಂತ ಸೇಲ್ ಮಾಡ್ತಾರೆ. ಇದರಿಂದ ಅವ್ರಿಗೆ 22 ಮಿಲಿಯನ್ ದುಡ್ಡು ಸಿಗುತ್ತೆ. ಈ 22 ಮಿಲಿಯನ್ ದುಡ್ಡು ಇಟ್ಕೊಂಡು ಎಲನ್ ಮಸ್ಕು X.com ಅಂತ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಕೊಡುವಂಥ ಆನ್ಲೈನ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾರೆ. ತುಂಬ ಯಶಸ್ಸನ್ನು ಗಳಿಸುತ್ತೆ. ನಿಧಾನಕ್ಕೆ X.com ಏನಾಗುತ್ತೆ, ಪೇಪಾಲ್ ಆಗುತ್ತೆ. ಸೊ ಪೇಪಾಲ್ ಕಂಪನಿಯವರು eBay ಕಂಪನಿನ ಖರೀದಿ ಮಾಡ್ತಾರೆ, ಅಕ್ವೈರ್ ಮಾಡ್ಕೊಳ್ತಾರೆ ಆ ಶೇರ್ಸ್ನ. ಟೆಸ್ಲಾ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಬೇರೆಯವರು, ಇವರು ಅದರಲ್ಲಿ ಸೇರಿಕೊಂಡು ಇನ್ವೆಸ್ಟ್ ಮಾಡಿಕೊಂಡು ಇವತ್ತು CEO ಆಗಿದ್ದಾರೆ. ನಾವು ಬರೀ ದುಡ್ಡನ್ನು ಭೂಮಿ ಮೇಲೆ ಹಾಕು ಅಂದರೆ ಭೂಮಿ ಮಟ್ಟದಲ್ಲೇ ಇರ್ತೀವಿ, ಆಕಾಶದ ಮೇಲೆ ದುಡ್ಡು ಹಾಕಿ ಬೆಳಿಬೋದು ಅಂತ ತೋರಿಸಿದ್ದೆ ಇಡೀ ಪ್ರಪಂಚಕ್ಕೆ ಎಲನ್ ಮಸ್ಕ್. ಇವ್ರು ರಾಕೆಟ್ ಪ್ರತಿ ಸಾರಿ ಲಾಂಚ್ ಮಾಡಿದವಾಗ ಫೇಲ್ ಆದವಾಗ ಕಣ್ಣೀರನ್ನು ಹಾಕ್ತಾರೆ ಎಲನ್ ಮಸ್ಕ್. ಅಮೇರಿಕದ ನಾಸಾ ಇವತ್ತು ಸ್ಪೇಸ್ ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅವರ ಸ್ಯಾಟಲೈಟ್ನ ಲಾಂಚ್ ಮಾಡಬೇಕಂದ್ರೆ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ವರ್ಲ್ಡಲ್ಲೇ ಫೇಮಸ್ ಆಗಿರೋ ನಾಸಾದವರು ಸ್ಪೇಸ್ ಎಕ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಇಂಟರ್ನೆಟ್ ಪ್ರಪಂಚಕ್ಕೆ ನೆಕ್ಸ್ಟು 6G 7G 8G ಬರಬೇಕಂದ್ರೆ ಸೊ ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ಎಲನ್ ಮಸ್ಕ್. ಸ್ಟಾರ್ಲಿಂಕ್ ಮುಖಾಂತರ ಸ್ಯಾಟಲೈಟಿಂದಾನೇ ನಿಮಗೆ ನೆಟ್ವರ್ಕ್ ಸಿಗೋ ಥರ, ಸ್ಯಾಟಲೈಟ್ ಮುಖಾಂತರ ಇಂಟರ್ನೆಟ್ ಸಿಗೋ ಥರ ಅಂತ ಯುಗ ಬರ್ತಾ ಇದೆ. ಅದು ಸಹ ಎಲನ್ ಮಸ್ಕ್ದೇ ಆಗಿರುತ್ತೆ. ಸ್ಪೇಸಲ್ಲಿ ಡೇಟಾ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕಂತಿದ್ದಾರೆ, ಅದು ಸಹ ಎಲನ್ ಮಸ್ಕ್ ಆಗಿರುತ್ತೆ. ವರ್ಲ್ಡಲ್ಲಿ ದ ಮೋಸ್ಟ್ ಫೇಮಸ್ ಎಲೆಕ್ಟ್ರಿಕಲ್ ಕಾರ್ಸ್ ಟೆಸ್ಲಾ, ಅದು ಸಹ ಎಲನ್ ಮಸ್ಕ್ದೆ. ಜೊತೆಗೆ ನಮ್ಮ ಟ್ವಿಟರ್ ಇತ್ತಲ್ಲ, ಟ್ವಿಟರ್ನೂ ಸಹ ಅಕ್ವೈರ್ ಮಾಡ್ಕೊಳ್ತಾರೆ. ಇದನ್ನು X ಅಂತ ಚೇಂಜ್ ಮಾಡ್ತಾರೆ. ಆ್ಯಂಡ್ XA ಅಂತ ಒಂದು ಎ ರಿಲೇಟೆಡ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಓಪನ್ ಎನ ಫೌಂಡರ್ ಸಹ ಇವರಾಗಿರ್ತಾರೆ. ಇಷ್ಟೆಲ್ಲ ಕಂಪನಿಗಳನ್ನು ನಡೆಸ್ತಾ ಇರುವಂಥ ಎಲನ್ ಮಸ್ಕ್ ಇವತ್ತು ಪ್ರಪಂಚದ ನಂಬರ್ 1 ಆಗಿದ್ದಾರೆ. ಯಾಕಂದರೆ ಅವರ ಯೋಚನೆಗಳು ಒಂದೂ ಸಹ ಒಬ್ಬ ಕಾಮನ್ ಮ್ಯಾನ್ ಥರ, ನಿಮ್ಮ ಥರ ಅವರ ಯೋಚನೆ ಇಲ್ಲ. ಅವ್ರ ಯೋಚನೆಗಳೇ ಕಂಪ್ಲೀಟ್ಲಿ ವಿಭಿನ್ನ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. 1971 28 ಜೂನ್ ಎಲನ್ ಮಸ್ಕ್ ಅನ್ನೋ ಒಬ್ಬ ವ್ಯಕ್ತಿ ಸೌತ್ ಆಫ್ರಿಕಾದ ಪ್ರಿಟೋರಿಯಾ ಅನ್ನೋ ಜಾಗದಲ್ಲಿ ಜನಿಸುತ್ತಾನೆ. ಸೊ 1983ರಲ್ಲಿ ಈ 12 ವರ್ಷದ ಬಾಲಕ ವಿಡಿಯೋ ಗೇಮ್ ಆಡ್ತಾ ಒಂದು ಬ್ಲಾಸ್ಟರ್ ಅನ್ನೋ ವಿಡಿಯೋ ಗೇಮ್ನ ಲಾಂಚ್ ಮಾಡ್ತಾನೆ. ಅದು ತುಂಬ ಯಶಸ್ಸನ್ನು ಕಾಣುತ್ತೆ. 12ನೇ ವಯಸ್ಸಲ್ಲಿ ನಮ್ಮ ದೇಶದಲ್ಲಿ ಆ ಟೈಮಲ್ಲಿ ಸೊ ಕುಂಟೆಬಿಲ್ಲೆ ಇಲ್ಲ ಒಂದು ಗೋಲಿ ಆಡಿಕೊಂಡು ಇಲ್ಲ ಗಿಲ್ಲಿ ದಾಂಡು ಆಡ್ಕೊಂಡು ಇರ್ತಾ ಇದ್ರು ನಮ್ಮ ದೇಶದಲ್ಲಿ. ಬಟ್ ಎಲನ್ ಮಸ್ಕು ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ರು ಸಹ ಸೊ ಸೈನ್ಸು, ಟೆಕ್ನಾಲಜಿ, ಕಂಪ್ಯೂಟರ್ ಪ್ರೋಗ್ರಾಮ್ ಮೇಲೆ ಆಸಕ್ತಿಯನ್ನು ಹೊಂದಿ ಸೊ ಒಂದು ಬ್ಲಾಸ್ಟರ್ ಅನ್ನೋಂಥ ವಿಡಿಯೋ ಗೇಮ್ನ ಲಾಂಚ್ ಮಾಡಿ ತುಂಬ ಯಶಸ್ಸನ್ನು ಕಾಣ್ತಾನೆ. ಅದಾದಮೇಲೆ 17ನೇ ವಯಸ್ಸಿಗೆ ಕೆನಡಾಗೆ ಮೂವ್ ಆಗ್ತಾನೆ. ಅಲ್ಲಿ ಕ್ವೀನ್ಸ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡ್ತಾನೆ. ಸೊ ಅಲ್ಲಿಂದ ಅವರ ಜರ್ನಿ ಫಿಸಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಮೇಲೆ ಬೀಳುತ್ತೆ. 1990 ಆಸುಪಾಸಿನಲ್ಲಿ ಅಮೆರಿಕಾಗೆ ಮೂವ್ ಆಗ್ತಾರೆ. ಇವರು ಫಿಸಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ PhD ಮಾಡೋದಕ್ಕೆ ಸೇರಿಕೊಳ್ತಾರೆ. ಅದು ಸೇರ್ಕೊಂಡು 2 ದಿನಕ್ಕೆ ಏನು ಮಾಡ್ತಾರೆ, ಸೊ ಬಿಸ್ನೆಸ್ ಮಾಡೋಣ ಸಾಕು ಓದಿದ್ದು ಅಂಥೇಳಿ ಇಂಟರ್ನೆಟ್ ಬೂಮ್ನ ಕ್ಯಾಚ್ ಮಾಡೋಣ. ಯಾಕಂದರೆ ಅದೇ ಟೈಮಲ್ಲಿ 1995 ಇಂಟರ್ನೆಟ್ ಬೂಮ್ ಆಗ್ತಾಯಿತ್ತು. ಏನಾದರೂ ವ್ಯಾಪಾರ, ಒಂದು ಬಿಸ್ನೆಸ್ ಇಳಿಯೋಣ ಅಂತ ಇವರು ಎಜುಕೇಷನ್ನ ಕ್ವಿಟ್ ಮಾಡಿ, ಸೊ ನಮ್ಮ ದೇಶದಲ್ಲಿ ಯುವಕರು ನಾನು ನೋಡಿದ್ದೀನಿ, ಯಾವುದೋ ಒಂದು ಅಂತೆ ಸಂತೆ ಯಾವುದೋ ಒಂದು ಗಂಗಮ್ಮ ಕಾಲೇಜಲ್ಲಿ ಸೇರಿಕೊಂಡು ನಾನು ಕ್ವಿಟ್ ಮಾಡಿದ್ದೀನಿ ಬ್ರೋ, ಎಜುಕೇಷನ್ ಕ್ವಿಟ್ ಮಾಡಿದ್ದೀನಿ, ನಾನು ಎಲನ್ ಮಸ್ಕ್ ಆಗ್ತೀನಿ ಅಂತ ಹೇಳ್ತಾರೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಎಲನ್ ಮಸ್ಕ್ ಕ್ವಿಟ್ ಮಾಡಿದ್ದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ನಾಟ್ ಸಮ್ ಅದರ್ ಕಾಲೇಜ್. ಸೊ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ವರ್ಲ್ಡಲ್ಲೇ ಒನ್ ಆಫ್ ದ ಫೇಮಸ್ ಕಾಲೇಜ್ ಅದು. ಅದನ್ನು ಕ್ವಿಟ್ ಮಾಡಿ ಏನಕ್ಕೆ ಕ್ವಿಟ್ ಮಾಡಿದ್ರು ಅಂದರೆ
ಇಂಟರ್ನೆಟ್ ಬೂಮ್ನ ಕ್ಯಾಚ್ ಮಾಡೋಣ, ಒಂದು ಬಿಸ್ನೆಸ್ ಮಾಡೋಣ ಅಂತ ಕ್ವಿಟ್ ಮಾಡ್ತಾರೆ. ಇವರು ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡ್ತಾರೆ, ಅದೇ ಜಿಪ್ಟೋ ಅಂತ ಒಂದು ಕಂಪನಿ. ಜಿಪ್ಟೋ ಕಂಪನಿ ಎಷ್ಟು ದುಡ್ಡು ಮಾಡುತ್ತೆ ಅಂದರೆ ತುಂಬ ಯಶಸ್ವಿ ಆಗುತ್ತೆ. ಸೊ ಈ ಜಿಪ್ಟೋ ಕಂಪ್ನಿದು ಕೆಲಸ ಏನಂದರೆ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಸಿಟಿ ಗೈಡ್ ಮಾಡುತ್ತೆ. ಜಿಪ್ಟೋ ಕಂಪನಿ ತುಂಬ ಸಕ್ಸಸ್ಫುಲ್ ಆಗುತ್ತೆ. 1995ರಲ್ಲಿ ಸ್ಟಾರ್ಟ್ ಆಗಿರೋ ಕಂಪ್ನಿ 1999ಕ್ಕೆ ಎಲನ್ ಮಸ್ಕ್ ಅವರು ಈ ಕಂಪನಿ ಸಾಕು, ಬೇರೆಯವ್ರಿಗೆ ಇದನ್ನು ಸೇಲ್ ಮಾಡೋಣ ಅಂತ ಸೇಲ್ ಮಾಡ್ತಾರೆ. ಇದರಿಂದ ಅವ್ರಿಗೆ 22 ಮಿಲಿಯನ್ ದುಡ್ಡು ಸಿಗುತ್ತೆ. ಈ 22 ಮಿಲಿಯನ್ ದುಡ್ಡು ಇಟ್ಕೊಂಡು ಎಲನ್ ಮಸ್ಕು X.com ಅಂತ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಕೊಡುವಂಥ ಆನ್ಲೈನ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾರೆ. ತುಂಬ ಯಶಸ್ಸನ್ನು ಗಳಿಸುತ್ತೆ. ನಿಧಾನಕ್ಕೆ X.com ಏನಾಗುತ್ತೆ, ಪೇಪಾಲ್ ಆಗುತ್ತೆ. ಸೊ ಪೇಪಾಲ್ ಕಂಪನಿಯವರು eBay ಕಂಪನಿನ ಖರೀದಿ ಮಾಡ್ತಾರೆ, ಅಕ್ವೈರ್ ಮಾಡ್ಕೊಳ್ತಾರೆ ಆ ಶೇರ್ಸ್ನ. 2002 ರೀಚ್ ಆಗೋಷ್ಟರಲ್ಲಿ ಎಲನ್ ಮಸ್ಕ್ ವ್ಯಾಲ್ಯೂಯೇಷನ್ 175ರಿಂದ 180 ಮಿಲಿಯನ್ ಅಷ್ಟು ದುಡ್ಡನ್ನು ಇವರು ಸಂಪಾದನೆ ಮಾಡಿಬಿಡ್ತಾರೆ. 2008ರಲ್ಲಿ ಇವರು ಟೆಸ್ಲಾ ಅನ್ನೋ ಕಂಪನಿಗೆ ಜಾಯ್ನ್ ಆಗ್ತಾರೆ. ಅಲ್ಲಿ ನಿಧಾನಕ್ಕೆ ಬೆಳೆದು ಟೆಸ್ಲಾ ಕಂಪ್ನಿ CEO ಸಹ ಆಗ್ಬಿಡ್ತಾರೆ. ಟೆಸ್ಲಾ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಬೇರೆಯವರು, ಇವರು ಅದರಲ್ಲಿ ಸೇರಿಕೊಂಡು ಇನ್ವೆಸ್ಟ್ ಮಾಡಿಕೊಂಡು ಇವತ್ತು CEO ಆಗಿದ್ದಾರೆ. ಹಾಗೂ ಸ್ಪೇಸ್ ಎಕ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಸ್ಪೇಸ್ಗೆ ನಾವೊಂದು ಸ್ಯಾಟಲೈಟ್ನ ಕಳಿಸ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಸ್ಯಾಟಲೈಟ್ ಜೊತೆಗೆ ಒಂದು ರಾಕೆಟ್ ಇರುತ್ತೆ. ಆ ರಾಕೆಟ್ ಏನಾಗುತ್ತೆ, ಸೊ ಸ್ಯಾಟಲೈಟ್ನ ತೊಗೊಂಡೋಗಿ ಸ್ಪೇಸಿಗೆ ಬಿಟ್ಟು ಆ ರಾಕೆಟ್ ಹೋಗ್ಬಿಟ್ಟು ಸಮುದ್ರದಲ್ಲಿ ಬಿದ್ದೋಗುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿತ್ತು. ಇದನ್ನು ನೋಡಿದ ಎಲನ್ ಮಸ್ಕು, ನಾನು ರಾಕೆಟ್ನು ಸಹ ಮತ್ತೆ ಎಲ್ಲಿಂದ ಲಾಂಚ್ ಆಯಿತೋ, ನಮ್ಮ ದೇಶದಲ್ಲಿ ನೋಡಿರ್ತೀರ ಶ್ರೀಹರಿಕೋಟದಲ್ಲಿ ಸ್ಯಾಟಲೈಟ್ಗಳು ಲಾಂಚ್ ಆಗ್ತಾ ಇರುತ್ತೆ, ನೀವು ನೋಡ್ತಾ ಇರ್ತೀರ. ಸೊ ಎಷ್ಟೋ ಸತಿ ಸ್ಯಾಟಲೈಟು ಸಮುದ್ರದಲ್ಲಿ ಬಿದ್ದಿರೋದು ನೋಡಿರ್ತೀರ. ಟಿ ವಿಯಲ್ಲಿ ಅದು ಲಾಂಚ್ ಆದವಾಗ ಸಕ್ಸಸ್ಫುಲ್ಲಿ ಸ್ಪೇಸ್ಗೆ ಹೋದವಾಗ ಚಪ್ಪಾಳೆ ಹೊಡೆದಿರೋದು ನೋಡಿರ್ತೀರ. ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಬಂದಿರೋದು ನೋಡಿದ್ದೀರಾ. ಅದೇ ಥರ ಎಲನ್ ಮಸ್ಕ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಏನಂದರೆ ಈ ಸ್ಪೇಸ್ ಎಕ್ಸ್ ಕಂಪ್ನಿನ ತುಂಬ ಬೆಳೆಸ್ಬೇಕಂತ. ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ತುಂಬ ಜನ ಇವತ್ತು ಸಹ ದುಡ್ಡಿದ್ರೆ ತಗೊಂಡೋಗಿ ಭೂಮಿ ಮೇಲೆ ಹಾಕೋ, ಇನ್ನೆಲ್ಲೋ ಹಾಕ್ತೀಯಾ ಅಂತ ಹೇಳ್ತಾರೆ. ಭೂಮಿ ಮೇಲೆ ಹಾಕು ಅಂತಾರೆ. ಬಟ್ ಎಲನ್ ಮಸ್ಕ್ ಭೂಮಿ ಮೇಲೆ ಹಾಕಲಿಲ್ಲ, ಆಕಾಶಕ್ಕೆ ದುಡ್ಡನ್ನು ಹಾಕಿದ್ರು. ಇವತ್ತು ಆಕಾಶದ ಎತ್ತರಕ್ಕೆ ಬೆಳೆದ್ರು. ಸೊ ಯೋಚನೆ ಮಾಡಿ, ನಾವು ಬರೀ ದುಡ್ಡನ್ನು ಭೂಮಿ ಮೇಲೆ ಹಾಕು ಅಂದರೆ ಭೂಮಿ ಮಟ್ಟದಲ್ಲೇ ಇರ್ತೀವಿ, ಆಕಾಶದ ಮೇಲೆ ದುಡ್ಡು ಹಾಕಿ ಬೆಳಿಬೋದು ಅಂತ ತೋರಿಸಿದ್ದೆ ಇಡೀ ಪ್ರಪಂಚಕ್ಕೆ ಎಲನ್ ಮಸ್ಕ್ ಯೋಚನೆಗಳು ಹೇಗಿದೆ ಅಂದರೆ, ಈವನ್ ಸಮುದ್ರದೊಳಗಡೆ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಸಮುದ್ರದೊಳಗಡೆ ದುಡ್ಡು ಹಾಕ್ತೀನಿ, ನೀವೆಲ್ಲ ಜನಗಳು ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ನಾನು ಸಮುದ್ರದ ಪಾತಾಳದಲ್ಲಿ ದುಡ್ಡು ಹಾಕ್ತೀನಿ, ಆಕಾಶಕ್ಕೆ ತಗೊಂಡೋಗಿ ದುಡ್ಡು ಹಾಕ್ತೀನಿ ಅಂತ ಹಾಕಿ ಇಡೀ ಪ್ರಪಂಚಕ್ಕೆ ಇವತ್ತು ನಂಬರ್ 1 ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಯಾಕಂದರೆ ಅವನ ಯೋಚನೆಗಳು, ರಾಕೆಟ್ಟು ಸ್ಯಾಟಲೈಟ್ನ ತೊಗೊಂಡೋಗಿ ಸ್ಪೇಸಿಗೆ ಬಿಟ್ಟು ಅದೇ ರಾಕೆಟ್ ಮತ್ತೆ ಬಂದು ಅದೇ ಜಾಗದಲ್ಲಿ ಕುತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಮೀಡಿಯಾದಲ್ಲೆಲ್ಲ ಫೇಮಸ್ ಆದರು. ಬಟ್ ಇವ್ರು ರಾಕೆಟ್ ಪ್ರತಿ ಸಾರಿ ಲಾಂಚ್ ಮಾಡಿದವಾಗ, ಫೇಲ್ ಆದವಾಗ ಕಣ್ಣೀರನ್ನು ಹಾಕ್ತಾರೆ ಎಲನ್ ಮಸ್ಕ್. ಸೊ ಫೇಲ್ಯೂರ್ಗಳನ್ನು ನೋಡ್ತಾರೆ, ಇನ್ನೇನು ದುಡ್ಡೆಲ್ಲ ಖಾಲಿ ಆಯಿತು, ಕ್ವಿಟ್ ಮಾಡಬೇಕು ಲೈಫ್ನ ಅಂದ್ಕೊಳ್ತಾರೆ. ಬಟ್ ಅವರೊಂದು ಮಾತು ಹೇಳ್ತಾರೆ, ಸೋಲುವುದು ತಪ್ಪೇನಲ್ಲ, ನೀವು ಸೋಲುತ್ತಿಲ್ಲ ಎಂದರೆ ನೀವು ಹೊಸದಾಗಿ ಏನು ಪ್ರಯತ್ನಿಸುತ್ತಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಸೊ ಫೇಲ್ಯೂರ್ಗಳನ್ನು ತುಂಬ ನೋಡಿರೋದು ಎಲನ್ ಮಸ್ಕ್. ಕಣ್ಣೀರನ್ನು ಹಾಕಿ ಸೊ ಕ್ವಿಟ್ ಮಾಡಿಬಿಡೋಣ, ಸಾಕು, ನಾನು ಏನೋ ಹೇಳ್ಬಿಟ್ಟಿದ್ದೀನಿ, ಅದು ನಿಜವಾಗ್ಲೂ ಆಗಲ್ಲ ಅಂತಂದರು. ಬಟ್ ಸಕ್ಸಸ್ಫುಲ್ಲಿ ಎಲನ್ ಮಸ್ಕ್ ಅವರು ಸ್ಪೇಸ್ ಎಕ್ಸ್ ಕಂಪನಿಯಲ್ಲಿ ಇವತ್ತು ಅರ್ಥ ಮಾಡ್ಕೊಳ್ಳಿ, ಸ್ಪೇಸ್ ಎಕ್ಸ್ ಕಂಪನಿ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂದರೆ, ಅಮೇರಿಕದ ನಾಸಾ ಇವತ್ತು ಸ್ಪೇಸ್ ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅವರ ಸ್ಯಾಟಲೈಟ್ನ ಲಾಂಚ್ ಮಾಡಬೇಕಂದ್ರೆ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್, ವರ್ಲ್ಡಲ್ಲೇ ಫೇಮಸ್ ಆಗಿರೋ ನಾಸಾದವರು ಸ್ಪೇಸ್ ಎಕ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸ್ಪೇಸ್ ಎಕ್ಸ್ ಇವತ್ತು ನಾಸಾದ ಸ್ಯಾಟಲೈಟ್ಗಳನ್ನ ತೊಗೊಂಡೋಗಿ ಸ್ಪೇಸಿಗೆ ಬಿಟ್ಟು ರಾಕೆಟ್ನ ಮತ್ತೆ ತಂದು ಅದೇ ಜಾಗದಲ್ಲಿ ಕೂರಿಸ್ತಾ ಇದೆ ಅಂದರೆ ಯೋಚನೆ ಮಾಡಿ. ಇಡೀ ಪ್ರಪಂಚದಲ್ಲಿ ಈ ಟೆಕ್ನಾಲಜಿಯನ್ನು ಹೊಂದಿರೋದು ಒಂದೇ ಕಂಪನಿ ಸ್ಪೇಸ್ ಎಕ್ಸ್. ಅದರಿಂದ ಸ್ಪೇಸ್ ಎಕ್ಸ್ ಕಂಪನಿ IPO ಬಂತು, ವ್ಯಾಲ್ಯೂಯೇಷನ್ ಪೀಕ್ಗೆ ಹೋಯಿತು. ಎಲನ್ ಮಸ್ಕ್ ಇವತ್ತು ಬೇರೆ ಶ್ರೀಮಂತರಿಗಿಂತ ಇನ್ನೂ ಒಂದು 15-20-30% ಮುಂದೆ ಇದ್ದಾರೆ. ಆ್ಯಂಡ್ ಎಲನ್ ಮಸ್ಕ್ ಯೋಚನೆಗಳು ಹೇಗಿದೆ ಅಂದರೆ, ಡೇಟಾ ಸೆಂಟರ್ಸ್ನ ತೊಗೊಂಡೋಗಿ ಸ್ಪೇಸಲ್ಲಿ ಹಾಕ್ಬಿಡೋಣ. ಯಾಕಂದರೆ ಡೇಟಾ ಸೆಂಟರ್ಸ್ ನಮ್ಮ ಭೂಮಿ ಮೇಲಿದ್ರೆ ಏನಾಗುತ್ತೆ, ಸೊ ಅದಕ್ಕೆ ಸಿಕ್ಕಾಪಟ್ಟೆ ಕೂಲ್ ವೆದರ್ ಬೇಕು, AC ಹಾಕಬೇಕು, ಕರೆಂಟ್ ಸಿಕ್ಕಾಪಟ್ಟೆ ಬೇಕಾಗುತ್ತೆ, ಆ್ಯಂಡ್ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಹ್ಯೂಮನ್ ಇಂಟರ್ವೆನ್ಷನ್ ಏನೋ ಹೋಗಿ ಯಾರೋ ಒಬ್ಬ ವೈರ್ ಎಳೆದ್ಬಿಟ್ರೆ ಕಂಪ್ಲೀಟ್ ಸರ್ವರ್ಸ್ ಡೌನ್ ಆಗಿಬಿಡುತ್ತೆ. ಅದೇ ಸ್ಪೇಸ್ ಎಕ್ಸಲ್ಲಿ ಯಾರು ಏನು ಟಚ್ ಮಾಡೋಕ್ಕೆ ಆಗಲ್ಲ. ಸೊ ಅದು ಸ್ಪೇಸಲ್ಲಿ ತೊಗೊಂಡೋಗಿ ಡೇಟಾ ಸೆಂಟರ್ಸ್ನ ಇಡೋ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಲನ್ ಮಸ್ಕು. ಅದು ಟೆಸ್ಟಿಂಗ್ ಸ್ಟೇಜಲ್ಲಿದೆ. ಅದೇನಾದ್ರು ಸಕ್ಸಸ್ ಆದರೆ ನೆಕ್ಸ್ಟು ಸರ್ವರ್ಗಳು ಸ್ಪೇಸಲ್ಲಿ ಇಡ್ತಾರೆ. ಸ್ಪೇಸಲ್ಲಿ ವೆದರ್ ಕೂಲಾಗಿರುತ್ತೆ. ಆ್ಯಂಡ್ ಎಲೆಕ್ಟ್ರಿಸಿಟಿಗೋಸ್ಕರ ಸೋಲಾರ್ನ ಹಾಕ್ಕೊಂಡು ಅದರಿಂದ ಒಂದು ಡೇಟಾ ಸೆಂಟರ್ಸ್ ಏನಾದ್ರು ಸಕ್ಸಸ್ಫುಲ್ ಆಗಿಬಿಟ್ರೆ ದೆನ್ ಇಡೀ ಪ್ರಪಂಚದಲ್ಲಿ ಸೊ ಎಲನ್ ಮಸ್ಕ್ ಇನ್ನೂ ಎತ್ತರ ಶಿಖರಕ್ಕೆ ಹೇಳ್ತಾರೆ.
ಆ್ಯಂಡ್ ಈವನ್ ಅವರು ಸಮುದ್ರದಲ್ಲಿ ಡೇಟಾ ಸೆಂಟರ್ಸ್ನ ಇಡಬೇಕಂತ ಪ್ಲ್ಯಾನ್ ಮಾಡಿದ್ರು, ವಿಚ್ ಫೇಲ್ಡ್, ಅದಕ್ಕೆ ಫೇಲ್ ಆದರು. ಸೊ ಎಲನ್ ಮಸ್ಕ್ ಅವರು ಅವರ ಸಾಧನೆಗಳು ಹೇಳಕ್ಕೆ ಹೋದರೆ ಸ್ಟಾರ್ಲಿಂಕ್ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಲಿಂಕ್ ಏನಂದರೆ ಸ್ಯಾಟಲೈಟ್ ಮುಖಾಂತರ, ಇವಾಗೇನು ನಾವು ಟವರ್ಗಳು ನೋಡ್ತಾ ಇದ್ದೀವಲ್ಲ, ಟವರ್ ಇಲ್ಲ ಅಂದ್ರೂ ಸ್ಯಾಟಲೈಟ್ ಮುಖಾಂತರ ನೆಟ್ವರ್ಕ್ ಬರುವಂಥ ಒಂದು ಟೆಕ್ನಾಲಜಿನ ಇಟ್ಕೊಂಡಿದ್ದಾರೆ. ಆ್ಯಂಡ್ ವರ್ಲ್ಡಲ್ಲಿ ತುಂಬ ಒಂದು ಸ್ಪೇಸ್ ಜಾಗನ ಸ್ಟಾರ್ಲಿಂಕ್ ಅವ್ರು ಏನು ಮಾಡ್ತಾರೆ, ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿ ಸ್ಯಾಟಲೈಟ್ಗಳನ್ನ ತುಂಬಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಂಡಿಯಾ ಸಹ ಸ್ಪೇಸಲ್ಲಿ ನಮ್ಮ ಸ್ಯಾಟಲೈಟ್ ಬಿಡಬೇಕಾದ್ರೆ ನೆಕ್ಸ್ಟ್ ಜಾಗ ಸಿಗುತ್ತಾ ಇಲ್ವೋ, ಸೊ ಆ ಮಟ್ಟದಲ್ಲಿ ಮೋನೋಪಾಲಿ ಸಾಧಿಸ್ತಾ ಇದ್ದಾರೆ ಸ್ಟಾರ್ಲಿಂಕ್ ಅನ್ನೋ ಕಂಪನಿ. ಸೊ ಇಂಟರ್ನೆಟ್ ಪ್ರಪಂಚಕ್ಕೆ ನೆಕ್ಸ್ಟು 6G 7G 8G ಬರಬೇಕಂದ್ರೆ ಸೊ ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ಎಲನ್ ಮಸ್ಕ್. ಎಲನ್ ಮಸ್ಕ್ ನೋಡಿ ತುಂಬ ಯೋಚನೆ ಮಾಡ್ತವ್ರೆ, ನಾವಿನ್ನೂ 4G 5G ಇಂಟರ್ನೆಟ್ ಇಲ್ಲ. ಸೊ ಇಂಟರ್ನೆಟ್ ಯಾಕಿಲ್ಲ, ನಿಮ್ಗೆ ಗೊತ್ತಿದೆ, ಟವರ್ ಇಲ್ಲ ಸರ್, ಇಲ್ಲಿ ಕಷ್ಟ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟವರೇ ಬೇಡ, ಸ್ಟಾರ್ಲಿಂಕ್ ಮುಖಾಂತರ ಸ್ಯಾಟಲೈಟಿಂದಾನೇ ನಿಮಗೆ ನೆಟ್ವರ್ಕ್ ಸಿಗೋ ಥರ, ಸ್ಯಾಟಲೈಟ್ ಮುಖಾಂತರ ಇಂಟರ್ನೆಟ್ ಸಿಗೋ ಥರ ಅಂತ ಯುಗ ಬರ್ತಾ ಇದೆ. ಅದು ಸಹ ಎಲನ್ ಮಸ್ಕ್ದೇ ಆಗಿರುತ್ತೆ. ಸ್ಪೇಸಲ್ಲಿ ಡೇಟಾ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕಂತ ಇದ್ದಾರೆ, ಅದು ಸಹ ಎಲನ್ ಮಸ್ಕ್ ಆಗಿರುತ್ತೆ. ವರ್ಲ್ಡಲ್ಲಿ ದ ಮೋಸ್ಟ್ ಫೇಮಸ್ ಎಲೆಕ್ಟ್ರಿಕಲ್ ಕಾರ್ಸ್ ಟೆಸ್ಲಾ, ಅದು ಸಹ ಎಲನ್ ಮಸ್ಕ್ದೇ. ಜೊತೆಗೆ ನಮ್ಮ ಟ್ವಿಟರ್ ಇತ್ತಲ್ಲ, ಟ್ವಿಟರ್ನೂ ಸಹ ಅಕ್ವೈರ್ ಮಾಡ್ಕೊಳ್ತಾರೆ, ಇದನ್ನು ಎಕ್ಸ್ ಅಂತ ಚೇಂಜ್ ಮಾಡ್ತಾರೆ. ಆ್ಯಂಡ್ XA ಅಂತ ಒಂದು ಎ ರಿಲೇಟೆಡ್ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಓಪನ್ ಎನ ಫೌಂಡರ್ ಸಹ ಇವರಾಗಿರ್ತಾರೆ. ಸೊ ಇಷ್ಟೆಲ್ಲ ಕಂಪನಿಗಳನ್ನು ನಡೆಸ್ತಾ ಇರೋವಂಥ ಎಲನ್ ಮಸ್ಕ್ ಇವತ್ತು ಪ್ರಪಂಚದ ನಂಬರ್ 1 ಆಗಿದ್ದಾರೆ. ಯಾಕಂದರೆ ಅವರ ಯೋಚನೆಗಳು ಒಂದೂ ಸಹ ಒಬ್ಬ ಕಾಮನ್ ಮ್ಯಾನ್ ಥರ, ನಮ್ಮ ಥರ ನಿಮ್ಮ ಥರ ಅವರ ಯೋಚನೆ ಇಲ್ಲ. ಅವ್ರ ಯೋಚನೆಗಳೇ ಕಂಪ್ಲೀಟ್ಲಿ ವಿಭಿನ್ನ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದರೆ, ದುಡ್ಡಿದೆಯಾ ತಗೊಂಡೋಗೋ ಭೂಮಿ ಮೇಲೆ ಹಾಕೋ ಅಂತಾರೆ, ಆಕಾಶದಲ್ಲಿ ಹಾಕಿ ಅಂತ ಹೇಳೋರಿಲ್ಲ, ಆಕಾಶದಲ್ಲಿ ಹಾಕ್ತೀನಿ ಅಂತ ಯೋಚನೆ ಮಾಡೋರು ಇಲ್ಲ. ಆಕಾಶದಲ್ಲಿ ಡೇಟಾ ಸೆಂಟರ್ ಇಡ್ತೀನಿ, ಸ್ಪೇಸಲ್ಲಿ ಡೇಟಾ ಸೆಂಟರ್ ಇಡ್ತೀನಿ ಅಂತ ಯೋಚನೆ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನ ಯೋಚನೆಗೆ ತದ್ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದನೇ ಇವತ್ತು ಎಲನ್ ಮಸ್ಕ್ ಪ್ರಪಂಚದ ನಂಬರ್ 1 ವ್ಯಕ್ತಿ ಆಗಿದ್ದಾನೆ. ಪ್ರತಿಯೊಬ್ಬರ ಥರ ಅವರು ಯೋಚನೆ ಮಾಡಿದಿದ್ರೆ ಇವತ್ತು ಅವರು ಸಹ ಒಂದು ಬ್ಯಾಗ್ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ರು. ಯೋಚನೆ ಮಾಡಿ ಈ ಒಂದು ಎಲನ್ ಮಸ್ಕ್ ವಿಷಯ ನಾನು ಏನಕ್ಕೆ, ಎಲನ್ ಮಸ್ಕ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಪ್ಯಾಷನ್ ಅಂದರೆ, ಎಲನ್ ಮಸ್ಕ್ ಯೋಚನೆಗಳೇ ತುಂಬ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಅವರು ಎಷ್ಟೇ ಸೋತರೂ ಸಹ, ಎಷ್ಟು ಸತಿ ಫೇಲ್ ಆದರೂ ಸಹ ಆ ಫೀಲ್ಡನ್ನು ಬಿಡ್ದಿರ ಅದೇ ಫೀಲ್ಡಲ್ಲಿ ಸಕ್ಸಸ್ ಆಗಿ ತೋರಿಸ್ತೀನಿ ಅಂತ ಪ್ರಪಂಚಕ್ಕೆ ಚಾಲೆಂಜ್ ಮಾಡಿ ಇವತ್ತು ಗೆದ್ದು ತೋರಿಸಿದ್ದಾರೆ. ಸೊ ಎಲನ್ ಮಸ್ಕ್ ಥರ ವ್ಯಕ್ತಿ ನಿಮ್ಮಲ್ಲೂ ಒಬ್ಬರು ಬರಲಿ ಅಂತ ನಾನು ಆಶಿಸ್ತೀನಿ. ಸೊ ಎಲನ್ ಮಸ್ಕ್ ಅವರ ಸಾಧನೆ ತುಂಬ ಇದೆ, ಅದರಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಮಾತ್ರ ಈ ವಿಡಿಯೋದಲ್ಲಿ ಇಟ್ಟಿರ್ತೀನಿ. ಸೊ ಎಲನ್ ಮಸ್ಕ್ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ತುಂಬ ಅವಶ್ಯಕರಾಗ್ತಾರೆ. ಯಾಕಂದರೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಭಾರತಕ್ಕೆ ಬೇಕೇ ಬೇಕು. ಆ್ಯಂಡ್ ನಿಮ್ಗೆ ಗೊತ್ತಿದೆ, ರಿಲಯನ್ಸ್ ಕಂಪನಿಯವರು ಸ್ಟಾರ್ಲಿಂಕ್ ಜೊತೆ ಟೈಅಪ್ ಆಗ್ತಾ ಇದ್ದಾರೆ. ಯಾಕಂದರೆ ಸ್ಟಾರ್ಲಿಂಕ್ ಈಸ್ ದ ಓನ್ಲಿ ಕಂಪನಿ ವಿಚ್ ಹ್ಯಾಸ್ ಗಾಟ್ ಸ್ಯಾಟಲೈಟ್ ಇಂಟರ್ನೆಟ್. ನಮ್ಮ ದೇಶದಲ್ಲಿ ಇನ್ನೂ ಸ್ಯಾಟಲೈಟ್ ಲಾಂಚೇ ಮಾಡಿಲ್ಲ ಇಂಟರ್ನೆಟ್ಗೋಸ್ಕರ. ನಾವು ರಿಸರ್ಚಿಗೆ ದುಡ್ಡೇ ಆಗ್ತಾ ಇಲ್ಲ. ಸೊ ಇವರು ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ ಈ ಒಂದು ಅಮೇರಿಕಾ ಕಂಪನಿಗಳು. ಸೊ ಇವರು ಫ್ಯೂಚರ್ ಜನ್ರೇಷನ್ ಏನು ಬೇಕೋ ಅದನ್ನು ಕಂಡುಹಿಡಿತಾ ಇದ್ದಾರೆ. ಅವರು ಟ್ಯಾಲೆಂಟನ್ನು ಸಿಕ್ಕಾಬಟ್ಟೆ ಬೆಳೆಸ್ತಾರೆ, ಟ್ಯಾಲೆಂಟ್ ಮೇಲೆ ದುಡ್ಡು ಹಾಕ್ತಾರೆ. ಸೊ ಯಾಕೆ ನಮ್ಮ ದೇಶ ಇವತ್ತು ಎಕನಾಮಿಕಲಿ ಇನ್ನೂ ನಾವು ಒದ್ದಾಡ್ತಾ ಇದ್ದೀವಿ, ಮೇಲಕ್ಕೆ ಬರ್ತಾ ಇಲ್ಲ ಅಂದರೆ ಒಂದೇ ಒಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿ. ಸೊ ಇಂಡಿಯಾದ ಒಂದೇ ಒಂದು ಬ್ರ್ಯಾಂಡು ಸಹ ಇಡೀ ಪ್ರಪಂಚದಲ್ಲಿ ಹೋಗಿ ಪೆನಿಟ್ರೇಟ್ ಆಗಕ್ಕೆ ಆಗಲೇ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಆಶಿಸ್ತೀನಿ. ಒಂದು ಸತಿ ಅಮೆರಿಕ ಬಗ್ಗೆ ಯೋಚನೆ ಮಾಡಿ. ಅಮೆರಿಕನ್ ಕಂಪನಿಯಾದ ಆ್ಯಪಲ್ ಇಡೀ ಪ್ರಪಂಚದ ಪ್ರತಿಯೊಂದು ದೇಶಗಳಲ್ಲೂ ಹೋಗಿ ಪೆನಿಟ್ರೇಟ್ ಆಗಿದೆ, ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ, ಗ್ಲೋಬಲ್ ಬ್ರ್ಯಾಂಡ್ ಆಗಿದೆ. ಮೈಕ್ರೋಸಾಫ್ಟ್ ಗ್ಲೋಬಲ್ ಬ್ರ್ಯಾಂಡ್ ಆಗಿದೆ, ಟೆಸ್ಲಾ ಗ್ಲೋಬಲ್ ಬ್ರ್ಯಾಂಡ್ ಆಗಿದೆ. ಬಟ್ ಒಂದೇ ಒಂದು ಇಂಡಿಯನ್ ಕಂಪನಿ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ವಿಷಾದಕರ ವಿಚಾರ. ಗ್ಲೋಬಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನೀವು ಪೇರೆಂಟ್ಸ್ ಆಗಿರೋರು ನಿಮ್ಮ ಮಕ್ಕಳಿಗೆ ಒಂದು ಗ್ಲೋಬಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಅವ್ರಿಗೆ ಅಡಿಪಾಯ ಹಾಕ್ಕೊಡಿ. ಸೊ ನಿಮ್ಮ ಮಕ್ಕಳಿಗೆ ಬರೀ 9 to 5 o'clock ಸ್ಕೂಲ್ಗೆ ಹೋದ, ಸೊ ಒಂದು ಡಿಗ್ರಿ ಮಾಡ್ಕೊಂಡ, ಬ್ಯಾಗ್ ಹಾಕ್ಕೊಂಡು ಕೆಲ್ಸಕ್ಕೆ ಹೋದ, ಇಷ್ಟೇ ಹೇಳ್ಕೊಡೋದಲ್ಲ. ಆ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ರ್ಯಾಟ್ ರೇಸಿಂದ ಹೊರಗಡೆ ಬಂದು ನನ್ನ ಮಗ ಸೈಂಟಿಸ್ಟ್ ಆಗಬೇಕು, ನನ್ನ ಮಗ ಕೋಡರ್ ಆಗಬೇಕು, ನನ್ನ ಮಗ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕು, ಈ ಥರ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ದೇಶ ಬದಲಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.
ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.